ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜಯಾ ಜನಿ ಜನ್ಮ ನಾಮಾರ್ಥಸಾಲ ಜಯಾನೇ ಸದಾ ವಾಸನಾಮಾತ ಕೇಲ ಜಯಾ ಮುಖಿ ಸರ್ವದಾ ನಾಮ ಕೀರ್ತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 25 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ. ನಾವು ಭಗವಂತನಿಗಾಗಿಯೇ ಬಂದಿರುತ್ತೇವೆ. ನಾವು ಯಾಕೆ ಬಂದಿದ್ದೀವಪ್ಪ ಪೃಥ್ವಿ ಮೇಲೆ? ಭಗವಂತನಿಗೋಸ್ಕರ, ಭಗವಂತನ ಅರಿತುಕೊಳ್ಳೋಕ್ಕೆ, ಅವನಿಗಾಗಿ, ಅವನಿಗೋಸ್ಕರವೇ ಬಂದಿದ್ದೀವಿ. ಅದರ ಹೊರತಾಗಿ ಇನ್ನೇನಕ್ಕೂ ಬಂದಿಲ್ಲ. ಏನು ಹೇಳ್ತಾರಪ್ಪ ಶ್ರೀ ಮಹಾರಾಜರು? ನಾವೆಲ್ಲರೂ ಸೇರಿ ನೋಡೋಣ. ನಾವು ಸ್ವಪ್ನದಲ್ಲಿ ಇರುವವರೆಗೆ ಸ್ವಪ್ನವೂ ನಿಜವೆಂದು ಅನಿಸುತ್ತದೆ. ಅದರಂತೆ ಭಗವಂತನ ಸತ್ಯತ್ವವು ನಮಗೆ ಎಲ್ಲಿವರೆಗೂ ಸರಿಯಾಗಿ ತಿಳಿಯುವುದಿಲ್ಲವೋ ಅಲ್ಲಿವರೆಗೂ ಮಿಥ್ಯೆಯಾಗಿರುವ ಈ ಜಗತ್ತನ್ನು ಸತ್ಯವೆಂದು ತಿಳಿಯುತ್ತೇವೆ. ನಾವೆಲ್ಲರೂ ಸ್ವಪ್ನದಲ್ಲಿ ಇದಕ್ಕೊಂದು ಒಳ್ಳೆಯ ಉದಾಹರಣೆ ಏನಪ್ಪ ಅಂದರೆ, ಜನಕ ಮಹಾರಾಜರು ಒಮ್ಮೆ ಆಸ್ಥಾನದಲ್ಲಿ ಮಲ್ಕೊಂಡಿರ್ತಾರಂತೆ. ಒಂದು ಸ್ವಪ್ನ ಬೀಳುತ್ತೆ ಅವರಿಗೆ. ಏನಪ್ಪ, ಈ ರಾಜ್ಯ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಆಕ್ರಮಣ ಮಾಡಿಬಿಟ್ಟಿದ್ದಾರೆ, ರಾಜ್ಯ ಹೋಗಿಬಿಟ್ಟಿದೆ, ವೈಭವ ಹೋಗಿಬಿಟ್ಟಿದೆ, ಅವರು ಪರದಾಡ್ತಿದ್ದಾರೆ, ಅಲ್ದಾಡ್ತಿದ್ದಾರೆ ಅರಣ್ಯದಲ್ಲಿ. ಹೋಗಿ 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 ಓಡಿ 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 ಸುಸ್ತಾಗಿ ಹಸಿವಾಗಿಬಿಟ್ಟಿದೆ. ಒಂದು ಗುಡಿಸ್ಲ ಹತ್ರ ಹೋಗ್ತಾರೆ. ಅಲ್ಲೊಂದು ಮುದುಕಿ ಸಿಗತ್ತೆ. ಆ ಮುದುಕಿ ಪಾಪ ಕನಿಕರ ದಯಾ ಮಾಡಿ ಅವರಿಗೆ ಊಟ ಕೊಡೋಕ್ಕೆ ಅಂತ ಊಟ ಕೊಟ್ಟರೆ, ಅಯ್ಯೋ ಹಸಿವಾಗಿದೆಯಲ್ಲಪ್ಪ ಅಂತ ಊಟ ತುತ್ತಲ್ಲಿ ಎತ್ಕೊಂಡ್ರೆ ಅಲ್ಲೊಂದಿಷ್ಟು ನಾಯಿ ಬಂದುವಂತೆ ಅರಣ್ಯದಲ್ಲಿ. ಆ ನಾಯಿಗಳೆಲ್ಲ ಕಸ್ಕೊಂಡು ಹೋಗ್ಬಿಟ್ವಂತೆ. ಹೆಂಗೋ ಕಾಪಾಡ್ಕೊಂಡು ಚೂರು ಉಳಿಸ್ಕೊಂಡು ಮತ್ತು ಒಂದು ಚೂರು ಇಟ್ಕೊಂಡು ತಿನ್ನೋಷ್ಟರಲ್ಲಿ ಒಂದು ಕಾಗೆ ಬಂದು ಬಂದಿದ್ದನ್ನು ಕಸ್ಕೊಂಡು ಹೋಗ್ಬಿಡ್ತಂತೆ. ಅದನ್ನು ನೋಡಿ ಗಾಬರಿಯಾಗಿ ಎಚ್ಚರಾಗ್ಬಿಟ್ರಂತೆ. ಎಚ್ಚರಾದ ಕೂಡಲೇ ನೋಡೋದಂತೆ ಅವ್ರ ಆಸ್ಥಾನದಲ್ಲಿ, ಅವರ ಅರಮನೆಯಲ್ಲಿ, ಅಂತಃಪುರದಲ್ಲಿ ತಮ್ಮ ಸುಪ್ಪತ್ತಿಗೆ ಮೇಲೆ ಮಲ್ಕೊಂಡಿದ್ದಾರೆ. ತಮ್ಮ ಮುಕುಟ ವೈಭವ ಎಲ್ಲ ನೋಡಿಬಿಟ್ಟು ಹುಷ್, ನಂದೆಲ್ಲ ಹಾಗೆ ಇದೆಯಪ್ಪ. ಅವಾಗ ಅವರಿಗೊಂದು ಪ್ರಶ್ನೆ ಕಾಡೋಕ್ಕೆ ಶುರುವಾಗತ್ತೆ. ಏನು, ಸ್ವಪ್ನದಲ್ಲಿ ನೋಡಿದ್ದೆ ಸತ್ಯನೋ, ಈಗ ನಾನು ಇರೋ ರಾಜ ಇರೋ ಪರಿಸ್ಥಿತಿ ಸತ್ಯನೋ ಅನ್ನೋದನ್ನು ಈ ಪ್ರಶ್ನೆ ಹುಡುಕ್ತಾ 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 ಎಲ್ಲರಿಗೂ ಕೇಳ್ತಾರೆ. ಯಾರಿಗೂ ಗೊತ್ತಾಗೋದಿಲ್ಲ. ಅದು ಸತ್ಯನೋ ಇದು ಸತ್ಯನೋ, ಅದು ಸತ್ಯನೋ ಇದು ಸತ್ಯನೋ. ಅವಾಗ ಅವರ ಗುರು ಅಷ್ಟಾವಕ್ರರು ಬರ್ತಾರೆ. ರಾಜ್ಗುರು ಇರ್ತಾರೆ. ಅವ್ರಿಗೆ ಬೋಧನೆ ಮಾಡಿ ಅವರಿಗೆ ನಿಜ ಸ್ವರೂಪ ತೋರಿಸ್ಬೇಕಲ್ವ. ಅದಕ್ಕೆ ಅವರು ಬಂದಾಗ ಏನು ನಿನ್ನ ಪ್ರಶ್ನೆ ಅಂತ ಕೇಳಿದಾಗ, ಗುರುಗಳೇ ಅವಾಗ ಸತ್ಯ ಸ್ವಪ್ನ ಸತ್ಯ ಆಯಿತು, ಈಗ ಜಾಗೃತ ಅವಸ್ಥೆಯಲ್ಲಿರೋದು ಸತ್ಯನೋ? ಅವರಂತಾರೆ, ಅದೂ ಸತ್ಯ ಅಲ್ಲ, ಇದೂ ಸತ್ಯ ಅಲ್ಲ, ನೀನು ಮಾತ್ರ ಸತ್ಯ. ನೀನು ಅಂದರೆ ನಿಜವಾದ ಏನು ಇರುವಿಕೆ ಒಳಗಿದೆಯೋ ಆ ಆತ್ಮಸ್ವರೂಪನಾಗಿ ಯಾವ ನಿರ್ವಿಕಾರ, ನಿರ್ಗುಣ, ನಿಶ್ಚಳವಾಗಿ ನಿರಾಕಾರ ಸ್ವರೂಪ ಇದೆಯೋ ಅದೇ ನೀನು. ಈ ಬಾಹ್ಯವಾಗಿ ಏನಿದೆಯೋ ಇದು ಎಲ್ಲ ಮಿಥ್ಯಾ. ಆ ಸ್ವಪ್ನನೂ ಮಿಥ್ಯಾ ಇತ್ತು. ಜಾಗೃತ ಅವಸ್ಥೆಯಲ್ಲಿ ನಾ ಜನಕ ರಾಜ ಅನ್ನೋದು ಮಿಥ್ಯಾ ಇದೆ. ಅವಾಗಿಂದ ಅವರಿಗೆ ಆ ನಿಜವಾದ ನಾನು ಯಾರು ಅಂತ ತಿಳಿದ ಮೇಲೆ ಅಷ್ಟಾವಕ್ರ ಅವ್ರ ಗುರುವಾಗಿ ಅವ್ರಿಗೆ ನಿಜ ಬೋಧ ಆಯಿತು. ಅದು ಅಷ್ಟಾವಕ್ರ ಗೀತದಲ್ಲಿ ವಿದೇಹ ಸ್ಥಿತಿಯಲ್ಲಿ ಜನಕರಾಜ ಅದರ ಮುಂದೆ ತಮ್ಮ ರಾಜ್ಯವನ್ನು ಮಾಡ್ತಾರೆ. ವಿದೇಹ ಅಂದರೆ ದೇಹ ಇದ್ದರೂ ಕೂಡ ದೇಹ ಭಾವ ಹೊಟ್ಟೋಗಿರುತ್ತೆ. ರಾಜ್ಯ ನಂದಲ್ಲ, ಪರಮಾತ್ಮ ಕೊಟ್ಟಿರೋದಕ್ಕೆ ರಾಜ ಆಗಿದ್ದೀನಿ ಅಂತ ಅದನ್ನು ನಡೆಸ್ಕೋತಾ ಹೋಗ್ತಾರೆ. ಯಾವುದು ಚಿರಕಾಲ ಉಳಿಯುತ್ತದೆಯೋ ಅದೇ ಸತ್ಯವಾಗಿರುತ್ತದೆ. ಚಿರಕಾಲ ಉಳಿಯೋದು ಯಾವುದು? ಪರಬ್ರಹ್ಮ ವಸ್ತು ಪರಮಾತ್ಮ. ಅದು ನಾನು ಹುಟ್ಟಕ್ಕಿಂತ ಮುಂಚೆ ಇತ್ತು, ಈಗಿದೆ, ಮತ್ತು ನಾನು ಹೋದ ಮೇಲೂ ಕೂಡ ಅದು ಯಾವಾಗಲೂ ಇರುವುದು. ಅದು ಜನ್ಮ ಜನ್ಮಾಂತರದಲ್ಲಿ ಎಷ್ಟೇ ನಾವು ಜನ್ಮ ತೊಗೊಂಡ್ಬಂದರೂ ಅದು ಯಾವಾಗಲೂ ಇರುವುದೇ. ಅದೇನಪ್ಪ? ಪರಬ್ರಹ್ಮ ವಸ್ತು, ಅದೇ ಸತ್ಯವಾಗಿರುತ್ತದೆ. ನಮ್ಮ ಮಾರ್ಗವು ತಪ್ಪಿರುತ್ತದೆ ಎಂದು ತಿಳಿದರೆ ನಮಗೆ ಸತ್ಯದ ಕಡೆಗೆ ಹೋಗಲು ಬರುತ್ತದೆ. ನನ್ನಲ್ಲಿ ದೋಷ ಇದೆ, ನನ್ನ ಮಾರ್ಗ ತಪ್ಪು ಹೋಗಿದೆ, ಈ ವಿಷಯದ ಹಿಂದೆ ಬಿದ್ದು ನನ್ನ ಜೀವನ ಹಾಳು ಮಾಡ್ಕೋತಿದ್ದೀನಿ ಅಂತ ಅರಿವಿಗೆ ಬಂದರೆ ಮಾರ್ಗ ಬದಲಾಯಿಸ್ಬೋದು, ಪರಮಾರ್ಥಕ್ಕೆ ತಿರುಗ್ಬೋದು. ಇಲ್ಲ ಅಂದರೆ ನಾವು ತಿರುಗೋದೇ ಇಲ್ಲ. ಮನಸ್ಸನ್ನು ವಿಷಯದ ಕಡೆಗೆ ತೊಡಗಿಸಿದರೆ ಸಮಾಧಾನದ ಅನುಭವ ಬರಲಾರದು. ಮನಸ್ಸನ್ನು ಸದಾ ವಿಷಯದ ಕಡೆ ಹರಿದಾಡಕ್ಕೆ ಬಿಟ್ಟರೆ ಅಲ್ಲಿ ಸಮಾಧಾನ ಬರುವುದಿಲ್ಲ. ಎಲ್ಲಿ ಸಮಾಧಾನ ಭಂಗವಾಗುತ್ತದೆಯೋ ಅದು ನಿಶ್ಚಿತವಾಗಿಯೂ ತಪ್ಪು ಮಾರ್ಗವಾಗಿರುತ್ತದೆ. ಇರುವೆಯು ಬೆಲ್ಲದ ಕರುಣೆಯನ್ನು ಹಿಡಿಯುತ್ತದೆ, ತನ್ನ ತಲೆಯು ತುಂಡಾದರೂ ಅದನ್ನು ಬಿಡುವುದಿಲ್ಲ. ಅದರಂತೆ ನಾವು ವಿಷಯ ಸುಖವನ್ನು ಬಿಡುವುದಿಲ್ಲ. ಇದಕ್ಕೆ ಏನು ಮಾಡಬೇಕು?
ವಿಷಯವನ್ನೇ ಸುಖ ಅಂದ್ಕೊಂಡ್ಬಿಟ್ಟಿದ್ದೀವಿ. ವಿಷಯ, ವಸ್ತು, ವ್ಯಕ್ತಿ ಇವೇ ಸುಖ ಅಂದ್ಕೊಂಡ್ಬಿಟ್ಟು ಅದ್ರ ಹಿಂದೆ ಓಡಾಡ್ತಿದ್ದೀವಿ, ಪರದಾಡ್ತಿದ್ದೀವಿ. ಆ ಪರದಾಟದಿಂದ ಏನಾಗುತ್ತೆ? ಇವೆಲ್ಲವೂ ಸಿಕ್ಕಿರೋದು ಪ್ರಾರಬ್ಧ ಕರ್ಮದಿಂದ. ವೈಭವ ಸಿಕ್ಕಿದೆಯಾ? ಮಹಾರಾಜರು ಹೇಳ್ತಾರೆ ಉಪಭೋಗ ಮಾಡಿ, ಆದರೆ ಅದರ ಹಿಂದೆ ಹೋಗಬೇಡಿ. ನಾನು ಒಂದು ದಿವಸ ಅದನ್ನು ಕಸ್ಕೊಂಡ್ರೆ ರಾಮ ಅದಕ್ಕೆ ದುಃಖ ಪಡಬೇಡಿ. ಯಾಕೆಂದರೆ ಯಾವುದೂ ನಂದಿಲ್ಲ. ಖಾಲಿ ಹಾತ್ ಆಯ್ತೆ ಖಾಲಿ ಹಾತ್ ಜಾಯಂಗೆ ಅಂದಮೇಲೆ ತೊಗೊಂಡು ಏನೂ ಹೋಗೋದಿಲ್ಲ. ಮತ್ತು ಈ ವಿಷಯದ ಸುಖದಕ್ಕೆ ಇದು ಯಾಕೆ ಹಿಂದೆ ಹೋಗ್ತಿದ್ದೀರಪ್ಪ, ಇದಕ್ಕೆ ಏನು ಮಾಡಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಯಾರು ಅನುಭವದಿಂದ ಜಾಣರಾಗುತ್ತಾರೋ ಅವರು ಈ ವಿಷಯ ಸುಖಗಳ ತ್ಯಾಗ ಮಾಡುತ್ತಾರೆ. ಹಾಗೂ ಯಾರಿಗೆ ಈ ವಿಷಯಗಳ ಆಸಕ್ತಿ ಬಿಟ್ಟು ಇರುತ್ತದೆಯೋ ಅವರಿಗೆ ಈ ಜಗತ್ತು ಮಿಥ್ಯಾ ಇರುತ್ತದೆ ಎಂಬ ಅನುಭವ ಬರುತ್ತದೆ. ಜಗತ್ ಮಿಥ್ಯಾ ಅಂದರೆ ಏನಪ್ಪ? ಹಾಗಂದರೆ ನನ್ನ ಕಣ್ಮುಂದೆ ಕಾಣಿಸ್ತಿರೋದೆಲ್ಲ ಸುಳ್ಳ ಅಲ್ಲ. ಅದರ ಬಗ್ಗೆ ನನ್ನ ಒಂದು ಭಾವನೆ ಇರೋದು, ಪ್ರತಿಕ್ರಿಯೆ ಕೊಡುವಂಥ ಭಾವನೆ ಇರೋದು, ಅದೆಲ್ಲವೂ ಮಿಥ್ಯಾ. ನಾನಿವತ್ತು ಒಬ್ಬರು ಜೋಡಿಗೆ ಜಗಳ ಮಾಡ್ತೀನಿ, ನಾಳೆ ಅವ್ರು ಬಂದು ಪುನಃ ನನ್ನನ್ನು ಮಾತಾಡಿಸ್ತಾರೆ. ಅಥವಾ ನಾನು ಅವರನ್ನು ನೋಡ್ತೀನಿ, ಅವ್ರು ನನ್ನನ್ನು ನೋಡ್ಬಿಟ್ಟು ಮತ್ತೆ ಮುಖ ಗಂಟು ಹೋಗ್ಕೊಂಡು ಆ ಕಡೆ ಹೋಗ್ತಾರೆ. ಇಲ್ಲ, ಅವ್ರು ಬಂದು ಮತ್ತೆ ಪುನಃ ಮಾತಾಡಿಸ್ತಾರೆ, ಹೋಗಲಿ ಬಿಡು ಅಂತ. ಅಂದರೆ ನಿನ್ನೆ ಮಾತಾಡಿದ್ದವ್ರು ಸುಳ್ಳು, ಇವತ್ತು ಮಾತಾಡಿದ್ದು ಸತ್ಯನೋ? ನಿನ್ನೆ ಸತ್ಯ ಹೇಳ್ತಿದ್ರು, ಇವತ್ತು ಸುಳ್ಳು ಹೇಳ್ತಿದ್ದಾರೋ? ಅಂದರೆ ನನ್ನ ದೃಷ್ಟಿಕೋನದಿಂದ ಮನುಷ್ಯ ನಿತ್ಯವಾಗೂ ಹೊಸದಾಗಿ ಕಾಣಿಸ್ತಿರ್ತಾನೆ, ಪರಿವರ್ತನೆ ಆಗ್ತಿರುತ್ತೆ ಅವನಲ್ಲಿ. ಆದರೆ ನಾನು ಹಿಂದಿಂದನ್ನು ಇಟ್ಕೊಂಡ್ಬಿಟ್ಟು ತಲೆ ಒಳಗೆ ಇವನನ್ನು ನೋಡೋದು ಕೂಡಲೇ ಇವನ ಮೇಲೆ ಕೋಪ ಮಾಡಬೇಕು. ಇವ್ನು ನಿನ್ನೆ ಹಂಗೆ ಅಂದಿದ್ದ, ಅದಕ್ಕೆ ನಾನು ಹಂಗೆ ಮಾಡ್ತೀನಿ. ನಮ್ಮ ಮನೆಗೆ ಬಂದಾಗ ನಾನು ತಿಂಡಿ ಎಲ್ಲ ಕೊಟ್ಟಿದ್ದೆ, ಇವ್ರ ಮನೆಗೆ ಹೋದಾಗ ಬರೀ ಒಂದು ಲೋಟ ಕಾಫಿ ಕೊಟ್ಟು ಕಳಿಸಿದ್ರು, ನೆಕ್ಸ್ಟ್ ಟೈಮ್ ನನ್ನ ಮನೆಗೆ ಬಂದಾಗ ನಾನು ಇವ್ರ ಜೊತೆ ಟಿಟ್ ಫಾರ್ ಟ್ಯಾಟ್ ಮಾಡ್ತೀನಿ ಅನ್ನೋದು ಏನಿದೆಯೋ ಇದು ಮಿಥ್ಯಾ ಭಾವನಾ. ಜಗತ್ತು ಸಂಪೂರ್ಣ ಬ್ರಹ್ಮಾಂಡ ಅವನಿಂದ ತುಂಬಿದೆ ಅಂದಮೇಲೆ ಅದು ಮಿಥ್ಯಾ ಆಗಕ್ಕೆ ಹೆಂಗೆ ಸಾಧ್ಯ? ಸಂಪೂರ್ಣ ಚರಾಚರ ಸೃಷ್ಟಿಯಲ್ಲಿ ರಾಮ ತುಂಬಿದ್ದಾನೆ ಅಂದಮೇಲೆ ನನ್ನ ದೃಷ್ಟಿಕೋನ, ನನ್ನದು ಒಂದು ಪರ್ಸೆಪ್ಷನ್ ಏನಂತಾರೋ, ನನ್ನ ಬುದ್ಧಿಯಿಂದ ಯೋಚನೆ ಮಾಡ್ತಿದ್ದೀನಿ ನಾನು ಇವೆಲ್ಲ ಮಾತುಗಳನ್ನು, ಅದು ದುಃಖಕ್ಕೆ ಕಾರಣ ಆಗ್ತಾ ಇದೆ. ಅದಕ್ಕೆ ಆ ಅನುಭವ ಬಂದಾಗ ನನಗೆ ಗೊತ್ತಾಗತ್ತೆ ಚರಾಚರ ಸೃಷ್ಟಿಯು ರಾಮನಿಂದ ರಾಮಮಯ ಇದೆ. ಒಂದು ಕಡೆ ರಾಮ ಮಾತಾಡ್ತಾನೆ, ಒಂದು ಕಡೆ ರಾಮ ಸುಮ್ಮನೆ ಕೂತಿರ್ತಾನೆ, ಒಂದು ಕಡೆ ಜಗಳ ಮಾಡ್ತಾನೆ, ಒಂದು ಕಡೆ ಅಪಮಾನ ಮಾಡ್ತಾನೆ, ಒಂದು ಕಡೆ ಕೊರಳಲ್ಲಿ ಹಾರ ಹಾಕ್ತಾನೆ, ಒಂದು ಕಡೆ 10 ದಿವಸ ಮಾತಾಡಿಸೋದಿಲ್ಲ, ಒಂದು ಕಡೆ ನಮ್ಮನ್ನು ತೆಗಳ ಹಾಕ್ತಿರ್ತಾನೆ. ಇವೆಲ್ಲವೂ ರಾಮನ ಆಟನೇ. ಆವಾಗ ನಾವು ಹೆಂಗಿರ್ತೀವಿ? ಅದು ಆ ಜಗತ್ತಿನ ಸ್ವರೂಪ ನೋಡಿ ನಮ್ಮ ಒಳಗೆ ನಾವು ಸದಾ ಇರ್ತೀವಿ. ಅವಾಗ ನಾವು ಯಾರ ಕರ್ಮಕ್ಕೂ ಕೈ ಹಾಕೋದಿಲ್ಲ, ಯಾರಿಗೆ ಬೋಧನೆ ಮಾಡೋಕ್ಕೆ ಹೋಗೋದಿಲ್ಲ, ಯಾರ ಹಿಂದೂ ಹೋಗೋದಿಲ್ಲ. ಕೇವಲ ನಾವು ಯಾರಿಂದ ಹೋಗಬೇಕಾಗಿದೆಯೋ ಅವನಿಂದ ಹೋಗ್ತೀವಿ. ನಾವು ಎದಕ್ಕೆ ಬಂದಿದ್ದೇವಪ್ಪ ಪೃಥ್ವಿ ಮೇಲೆ? ರಾಮನಿಂದ ಹೋಗೋಕ್ಕೆ, ಅವನಿಂದ ಹೋಗ್ತೀವಿ. ನಮ್ಮ ಸಮಾಧಾನವು ಏಕೆ ಭಂಗವಾಗುತ್ತದೆ? ಇಂದು ಇರುವುದಕ್ಕಿಂತ ಬೇರೆಯಾಗಿರಬೇಕೆಂದು ಅನಿಸುವುದರಿಂದ ಯಾವ ವಸ್ತುವು ಎಲ್ಲಿ ಇರುತ್ತದೆಯೋ ಆ ಸ್ಥಳವನ್ನು ಬಿಟ್ಟು ನಾವು ಅದನ್ನು ತ್ರಿಭುವನದಲ್ಲಿ ಹುಡುಕಿದರೂ ಸಿಗುವುದಿಲ್ಲ. ಅದರಂತೆ ಯಾವ ವಸ್ತುವಿನಲ್ಲಿ ಸಮಾಧಾನವಿಲ್ಲವೋ ಅದರಲ್ಲಿ ಎಷ್ಟೇ ಹುಡುಕಾಡಿದರೂ ನಮಗೆ ಅದು ದೊರೆಯಲಾರದು. ಸಮಾಧಾನವು ಕೇವಲ ಭಗವಂತನ ಹತ್ತಿರ ಇರುತ್ತದೆ. ಈಗ ಸಮಾಧಾನ ಯಾಕೆ ಭಂಗ ಆಗತ್ತಪ್ಪ? ನಮ್ಮದು ಏನಿದೆಯೋ ಇದ್ದ ಪರಿಸ್ಥಿತಿದಲ್ಲಿ ನಮ್ಮ ಹತ್ರ ಏನಿದೆಯೋ ಅದರಲ್ಲಿ ಸಮಾಧಾನ ಉಂಟಾಗೋದಿಲ್ಲ. ನಮ್ಮ ತಮ್ಮ ಹೋಗಿ 4 ಎಕರೆ ಗದ್ದೆ ತೊಗೊಂಡಾರಿ ರೀ, ನಾವು ಹೋಗೋಣ ಬರ್ರಿ. ನಾವು ಸಿಟಿದಲ್ಲಿ ಇರ್ತೀವಿ, ಅವನು ಹಳ್ಳಿದಲ್ಲಿ ಇರ್ತಾನೆ. ನಾವು ಸಿಟಿಯಿಂದ ಹೋಗಿ 2 ಎಕರೆ ಗದ್ದೆ ತೊಗೊಂಡು ಅದನ್ನು ಯಾರಿಗೋ ಗುತ್ತಿಗೆ ಕೊಟ್ಟು ಅವ್ರು ಕೊಡದಾರಲ್ಲೇ ಬಡದಾಟ ಮಾಡ್ಕೊಂಡು ಸಮಾಧಾನ ಕಳ್ಕೊಳ್ಳೋದು. ಯಾಕೆ? ಅವನ ಹತ್ರ ಏನೋ ಜಾಸ್ತಿ ಇದೆ, ನನ್ನ ಹತ್ರ ಕಮ್ಮಿ ಇದೆ. ಈ ಅಭಾವ, ನ್ಯೂನ್ಯತೆ ಭಾವ ಏನು ಬರುತ್ತೋ ಅಸಮಾಧಾನಕ್ಕೆ ಕಾರಣ. ಭಗವಂತ ಅಂತಾನೆ ಪೂರ್ಣಮದಂ ಪೂರ್ಣಮಿದಂ, ಪೂರ್ಣ ನಾನು, ನನ್ನಿಂದ ನೀನು ಬಂದಿದೆಯಪ್ಪ, ನೀನು ಪೂರ್ಣವಾಗಿದೆಯಾ, ಯಾವ ನ್ಯೂನ್ಯತೆಯೂ ನಿನ್ನಲ್ಲಿಲ್ಲ ಅಂತ ಹೇಳಿದ್ರೂ ಕೂಡ ಸದ್ಗುರು ಬಂದು ಹೇಳಿದಾಗ ಅದನ್ನು ಒಪ್ಕೊಂಡ್ವಾ? ಇಲ್ಲಿ ಯಾವಾಗಲೂ ಪರಿಪೂರ್ಣತೆ ಇರುತ್ತಲ್ಲಿ. ನೀವು ಪರಿಪೂರ್ಣ ಇದ್ದಾಗ ನೀವು ಜನಕ್ಕೆ ಕೊಡ್ತೀರೇ ವಿನಃ ಯಾರಿಂದ ಏನು ಕೊಡ್ರಿ ಅಂತ ಅಪೇಕ್ಷೆನೇ ಮಾಡೋದಿಲ್ಲ, ಎಂಥದೂ ಅಪೇಕ್ಷೆ ಮಾಡೋದಿಲ್ಲ. ತ್ರಿಭುವನದಲ್ಲಿ ನೀವೆಲ್ಲ ಕಡೆ ಹುಡುಕಿದ್ರೂ ಆ ವಸ್ತು ನಿಮಗೆ ಸಿಗೋದಿಲ್ಲ. ಅದು ಇಲ್ಲಿದೆ, ಇಲ್ಲಿ ಹುಡುಕಾಡೋದಿಲ್ಲ. ನಾವು ಇಡೀ ಜಗತ್ತನ್ನು ಭ್ರಮಣ ಮಾಡಿದ್ರೂ ಜಗತ್ತಿನಲ್ಲಿ ಸಿಗೋವಂಥ ವಸ್ತು ಅಲ್ಲ. ನಿಜವಾಗಿಯೂ ಹೇಳುವುದಾದರೆ ನಮ್ಮ ವೃತ್ತಿಗಳು ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡುವುದರಿಂದ ಅವು ಸ್ಥಿರವಾಗಿ ಉಳಿಯುವುದಿಲ್ಲ. ಆದ್ದರಿಂದ
ನಮಗೆ ಸಮಾಧಾನವಾಗುವುದಿಲ್ಲ. ನಮ್ಮ ವೃತ್ತಿಗಳು ಎಲ್ಲಿ ಸಿಕ್ಕಾಕೊಂಡಿದೆ? ಪರಿಸ್ಥಿತಿಯಲ್ಲಿ. ಇವತ್ತು ನನ್ನ ಪರಿಸ್ಥಿತಿ ಸರಿ ಹೋದರೆ ನಾಳೆ ನಾಮಸ್ಮರಣೆ ಮಾಡ್ತೀನಿ. ಯಾವತ್ತಿಗೂ ನಮ್ಮ ಪರಿಸ್ಥಿತಿ ಸರಿ ಹೋಗಲ್ಲ. ಯಾಕೆ? ಮನಸ್ಸಿನ ಮೇಲೆ ನಿಯಂತ್ರಣ ಇಲ್ಲದೇ ಮನಸ್ಸಿಗೆ ಹರಿದಾಡಕ್ಕೆ ಬಿಟ್ಟರೆ ನಮ್ಮ ಪರಿಸ್ಥಿತಿ ಯಾವತ್ತೂ ಬದಲಾವಣೆ ಆಗಲ್ಲ. ಪರಿಸ್ಥಿತಿ ಬದಲಾವಣೆ ಆಗಬೇಕು, ವೃತ್ತಿಗಳನ್ನು ಒಳಗೆ ತಗೋಬೇಕು, ಸ್ಥಿರತ್ವ ಬರಬೇಕು ಅಂದರೆ ಸದ್ಗುರು ಹೇಳಿದ್ದನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಅವನು ಹೇಳೋದೇನು? ನಾಮಸ್ಮರಣೆ ಮಾಡು, ನೀನು ನಿನ್ನ ಒಳಗಿರು, ಸದ್ಗ್ರಂಥ ವಾಚನ ಮಾಡು, ನಿನ್ನ ಒಳಗೆ ನೀನಿರು ಸದಾ. ಬೇರೆಯವ್ರ ತಂಟೆಗೆ ಹೋಗಬೇಡಪ್ಪ. ಯಾರು ಏನು ಮಾಡ್ತಾರೆ, ಯಾರು ಏನು ಹೇಳ್ತಾರೆ, ಯಾರ ಹತ್ರ ಏನಿದೆ, ನಿನ್ನ ಹತ್ರ ಏನಿದೆಯೋ ಅದನ್ನು ನೋಡ್ಕೊ, ಅದನ್ನು ಕಾಯ್ಕೊ, ಅದನ್ನು ಕಾಪಾಡ್ಕೊ. ನಿನಗೇನು ಕೊಟ್ಟಿದ್ದೀನೋ ಅದು ಬೇರೆಯವ್ರಿಗೆ ಸಿಕ್ಕಿಲ್ಲ, ಅದನ್ನು ಕಾಯ್ಕೊಳ್ಳೋದು ಬಿಟ್ಬಿಟ್ಟು ನೀನು ಬೇರೆಯವ್ರ ಹಿಂದೆ ಹೋಗ್ತಿದ್ಯಾ, ಅದರಿಂದ ನಿನಗೆ ಯಾವತ್ತೂ ಸಮಾಧಾನ ಆಗುವುದಿಲ್ಲ. ಮನುಷ್ಯನು ಇದ್ದ ಪರಿಸ್ಥಿತಿಯಿಂದ ಬೇಸತ್ತು ಸುಖ ಪ್ರಾಪ್ತಿಗಾಗಿ ಮಾಡುವ ಪ್ರಯತ್ನವೆಲ್ಲವೂ ಕೊನೆಗೆ ದುಃಖಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ಇದ್ದ ಪರಿಸ್ಥಿತಿಯಲ್ಲೇ ಸಮಾಧಾನ ಹೊಂದಲು ಕಲಿಯಬೇಕು. ಯಾವ ಪರಿಸ್ಥಿತಿ ಇಟ್ಟಿದ್ದಾರೋ ರಾಮ ನಮಗೆ, ಆ ಪರಿಸ್ಥಿತಿಯಲ್ಲಿ ಸಮಾಧಾನದಿಂದ ಇರಬೇಕು, ಆನಂದದಿಂದ ಇರಬೇಕು. ಸಂತರು, ಸತ್ಪುರುಷರ ಚರಿತ್ರೆ ಓದಿ ಅವರೆಲ್ಲ ಹೆಂಗೆ ಕಷ್ಟಪಟ್ಟಿದ್ದಾರೆ. ಆ ಸದ್ಗುರುವಿನಲ್ಲಿ ಪ್ರೇಮ ಉಂಟಾಗಕ್ಕೆ, ಅವರಲ್ಲಿ ಒಂದಾಗಕ್ಕೆ ಏನೇನೆಲ್ಲ ಅವರು ಪ್ರಪಂಚ ಪರಮಾರ್ಥ ಒಂದು ಮಾಡಬೇಕು ಅಂದಾಗ ಏನೇನೆಲ್ಲ ಭಾವನೆ ಪಟ್ಟಿದ್ದಾರೆ, ಅದನ್ನೆಲ್ಲ ನೋಡಿದಾಗ ನಮಗೆ ಯಾವ ಥರವಾದ ಕಷ್ಟ ಕೊಟ್ಟಿಲ್ಲ ಪರಮಾತ್ಮ. ನಾವು ಬೇರೆಯವ್ರ ಹತ್ರ ಏನಿದೆ ನಮ್ಮ ಹತ್ರ ಇಲ್ಲ. ಅವ್ರ ಮಗ ಇಂಜಿನಿಯರ್ ಮಾಡಿ ಅಮೇರಿಕಾಗೆ ಹೋದಾರಿ, ನಮ್ಮ ಮಗನೂ ಇಂಜಿನಿಯರ್ ಮಾಡಿ ಕಳಿಸ್ಲೇಬೇಕು ನಾವು. ಅವ್ರ ಮಗ ಗಿಟಾರ್ ಕಲಿತಾನ್ರಿ, ನಮ್ಮ ಮಗನಿಗೂ ಗಿಟಾರ್ ನಮ್ಮ ಮಗನಿಗೆ ಗಿಟಾರ್ ಇಷ್ಟನೇ ಇಲ್ಲ ಕಲೀಲಿಕ್ಕೆ. ನಾವು ಅವನಿಗೆ ದೊಡ್ಡ ಇವನು ತಾನ್ಸೇನ್ ಮಾಡಬೇಕು, ತಾನ್ಸೇನ್ ಆಗೋಕ್ಕೆ ಇಷ್ಟನೇ ಇಲ್ಲ, ಅವನಿಗೆ ಕ್ರಿಕೆಟರ್ ಆಗೋಕ್ಕೆ ಇಷ್ಟ ಇದೆ. ಏನು ಮಾಡ್ತೀರ ಅವಾಗ? ಹಣೆ ಬರ. ನಮ್ಮ ಪರಿಸ್ಥಿತಿ ಹೀಗೆ. ಏನು? ಬೇರೆಯವ್ರ ಜೊತೆ ಅಸೂಯೆ, ಪೈಪೋಟಿ, ಹೊರಗಡೆ ದೃಶ್ಯ ಜಗತ್ತನ್ನು ನೋಡಿ 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 ಹೆಂಗಾಗ್ಬಿಟ್ಟಿದೆ. ನನ್ನ ಮಗಳು ಡಾನ್ಸರ್ ಆಗ್ತಾಳೆ, ಆಕಿ ಮಗಳನ್ನು ಡಾನ್ಸರ್ ಮಾಡಲೇಬೇಕು. ಡ್ಯಾನ್ಸ್ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಆದರೆ ನಾಚನ ಅವೇ ಅಂಗಂಟೇಡ ಅಂದಂಗೆ ಡ್ಯಾನ್ಸ್ ಬರೋದಿಲ್ಲ, ಆದರೂ ಕಟಾಪಿಟಿ ಮಾಡಿ ಆಕಿ ಮಗಳು ಮಾಡ್ತಾಳೆ, ಪಕ್ಕದ ಮನೆಯವಳು ನಾನು ಮಾಡಿಸ್ಲೇಬೇಕು ಡ್ಯಾನ್ಸರು. ಈ ವೃತ್ತಿಗಳು ಹೊರಗಡೆ ಹರಿದಾಡಕ್ಕೆ ಬಿಟ್ಟಾಗ ಮನಸ್ಸಿನ ಸಮಾಧಾನ ಖಂಡಿತವಾಗಲೂ ಭಂಗ ಆಗತ್ತೆ. ಇದ್ದಿದ್ದ ಪರಿಸ್ಥಿತಿಯಲ್ಲಿ ನನ್ನ ಮಗನ ಪರಮಾತ್ಮ ರಾಜ ಮಾಡಬೇಕು ಅಂತಿರ್ತಾನೆ, ನಾನು ಹೋಗಿ ಅವನಿಗೆ ಚಪರಾಸಿ ಮಾಡಬೇಕು ಅಂತ ಬೈಕೆ ಮಾಡ್ತಿದ್ದೀನಿ. ಇದಕ್ಕೆ ಏನು ಹೇಳಬೇಕು? ಪರಮಾತ್ಮ ನಿನ್ನ ಮಗನ್ನ ರಾಜ ಮಾಡಿ IAS ಆಫರ್ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಾಡ್ತೀನಪ್ಪ ಅಂದರೆ, ಇಲ್ರಿ ನಮಗೆ ಹಂಗೆ ಬೇಡ, ಅವ್ರ ಮಕ್ಕಳು ಎಲ್ಲೋ ಹೋಗಿದ್ದಾರೆ, ನಮ್ಮ ಮಕ್ಕಳನ್ನ ಕಳಿಸ್ತೀವಿ. ಪರಮಾತ್ಮನ ಇಚ್ಛೆ ವಿರುದ್ಧವಾಗಿ ಮಾಡಿದಾಗ ಸಮಾಧಾನ ಭಂಗ ಆಗಿ ಕೊನೆಗೆ ನಾನೇನು ಸುಖ ಪ್ರಾಪ್ತಿ ಮಾಡೋಕ್ಕೆ ಹೋಗ್ತಾ ಇದ್ದೀನೋ ಅದರದಿಂದ ದುಃಖ ಆಗತ್ತೆ. ಒಬ್ರು ಕಳಿಸಿದ್ರು ಮಗನ, ಎಲ್ಲ ಕೊಚ್ಕೊಂಬಂದರು, ಹೇಳ್ಕೊಂಬಂದರು, ಫಾರಿನ್ನಲ್ಲಿ ಇರ್ತಾನ್ರಿ ಅಂತ. ಆ ಮಗ ಈಗ ಬರ್ಲಿಕ್ಕೆ ಒಲ್ಲೆ ಅಂತಾರೆ, ಗ್ರೀನ್ ಕಾರ್ಡ್ ಹೋಲ್ಡರ್ ಅದ, ಅಲ್ಲೇ ಮನೆ ಮಠ ಮಾಡ್ಕೊಂಡಾಯ್ತು, ಇನ್ನು ನಾನು ಇಲ್ಲಿ ಬರ್ಲಿಕ್ಕೆ ಒಲ್ಲೆ. ವರ್ಷಕ್ಕೆ 2 ಸತಿ ಬರೋನು 1 ಸತಿ ಬರೋಕ್ಕೆ ಶುರು ಮಾಡ್ದೆ, ವರ್ಷಕ್ಕೆ 1 ಸತಿ ಬರೋನು ಕಡೆಗೆ ವರ್ಷಕ್ಕೆ 1 ಸತಿನೂ ಬರಲಾರ್ದೆ ಅಂತ ಆಯಿತು. ಯಾಕೆ? ಅಲ್ಲೇ ಸುಖ ಜಾಸ್ತಿ, ಸೌಕರ್ಯ ಇದೆ. ಅಪ್ಪ ಅಮ್ಮ ಕಡೆಗೇನು ವೃದ್ಧರಾಪರದ್ಮೇಲೆ ವೃದ್ಧಾಶ್ರಮಕ್ಕೆ ಸೇರಿಕೊಂಡ್ರು. ಇಂಥ ಭಾಗ್ಯಕ್ಕೆ ಎದಕ್ರಿ ಫಾರಿನಿಗೆ ಕಳಿಸ್ಬೇಕು? ನಮ್ಮ ಕೈಯಾರೆ ನಮ್ಮ ಕಾಲ ಮೇಲೆ ಕೊಡ್ಲಿ ಹೊಡ್ಕೊಂಡಂಗೆ ಆಯ್ತಿದ್ದು ಮಾತು. ಅದಕ್ಕೆ ಯಾವ ಸುಖ ಪ್ರಾಪ್ತಿಗೋಸ್ಕರ ಜನಕ್ಕೆ ಹೇಳ್ಕೊಂಬರ್ಲಿಕ್ಕೆ ನಾನು ಟ್ಯಾಗ್ ಹಾಕ್ಕೊಂಡು ನನ್ನ ಮಗ ಹೋಗಿದ್ದಾನೆ ಅನ್ನೋದು, ಈಗ ಮುಖ ಮುಚ್ಕೊಂಡು ವೃದ್ಧಾಶ್ರಮದಲ್ಲಿ ಕೂತ್ಕೊಳ್ಳೋದ್ರಲ್ಲಿ ಯಾವ ಒಂದು ಪುರುಷಾರ್ಥ ಇದೆಯಪ್ಪ? ಅದು ಕಡೆಗೆ ದುಃಖಕ್ಕೆ ಈಡೇರಾಗತ್ತೆ. ಇದ್ದ ಪರಿಸ್ಥಿತಿಯಲ್ಲಿ ಸಮಾಧಾನ ಹೊಂದಲು ಕಲಿಯಬೇಕು. ನಾವು ಯಾವ ಕಾರ್ಯಕ್ಕಾಗಿ ಬಂದಿರುತ್ತೇವೆಯೋ ಆ ಕಾರ್ಯವು ಆಯಿತೆಂದರೆ ಸಮಾಧಾನವಾಗುತ್ತದೆ. ಅಂದಮೇಲೆ ಎಲ್ಲಿಯವರೆಗೂ ನಮ್ಮ ಕೃತಿಯಿಂದ ನಮಗೆ ಸಮಾಧಾನ ಆಗುವುದಿಲ್ಲವೋ ಅಲ್ಲಿಯವರೆಗೂ ನಮ್ಮ ಆ ಕಾರ್ಯಕ್ಕಾಗಿ ಬಂದಿರುವುದೆಂದು ಹೇಳಲು ಏನು ಅಭ್ಯಂತರವಿರುತ್ತದೆ? ಈಗ ನಾವು ಏನಕ್ಕೆ ಬಂದಿದ್ದೀವಪ್ಪ? ಭಗವಂತನ ಪ್ರಾಪ್ತಿಗೋಸ್ಕರ. ಆ ಕಾರ್ಯ ಎಲ್ಲಿ ತನಕ ಮುಟ್ಟೋದಿಲ್ವೋ ಅಲ್ಲಿ ತನಕ ನಮಗೆ ನಾವು ಸಮಾಧಾನ ಆಗಿರೋದಿಲ್ಲ. ಯಾಕೆಂದರೆ ಯಾಕೆ ಸಮಾಧಾನ ಆಗಿಲ್ಲಪ್ಪ? ಸಮಾಧಾನ ಆಗುವುದಿಲ್ಲವೋ? ಸಮಾಧಾನ ಆಗಿರೋದಿಲ್ಲ. ಯಾಕೆಂದರೆ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕು. ಆ ತಳಮಳ ಹತ್ತಿರತ್ತೆ. ಯಾವಾಗ ಪ್ರಾಪ್ತಿ ಮಾಡ್ಕೊಂಡೇನೋ, ಅವನನ್ನು ಯಾವತ್ತು ನೋಡೇನೋ ಆ ದಿಶೆಯಲ್ಲಿ ನಮ್ಮ ಕಾರ್ಯಕ್ರಮ ನಡೀತಾ ಇರುತ್ತೆ, ನಮ್ಮ ಸಾಧನೆ ನಡೀತಿರುತ್ತೆ. ನಮಗೆ ನೋಡಬೇಕು ಹೆಂಗಿದಾನಪ್ಪ ಭಗವಂತನ ನಿಜ ಸ್ವರೂಪ ಏನು, ನಾವು ಅದಕ್ಕೆ ಹೋರಾಟ ಮಾಡ್ತಿರ್ತೀವಿ. ಅಲ್ಲಿವರೆಗೂ ಸಮಾಧಾನ ಆಗೋದಿಲ್ಲ. ಆದರೆ ಒಮ್ಮೆ ಆ ಕಾರ್ಯದಲ್ಲಿ ಕರಗತ ಆಯ್ತಪ್ಪ, ಆವಾಗ ನಮಗೆ ಅಖಂಡ ಸಮಾಧಾನ ಪ್ರಾಪ್ತಿಯಾಗತ್ತೆ. ನಾವು ಭಗವಂತನಿಗಾಗಿಯೇ ಬಂದಿರುತ್ತೇವೆ ಹಾಗೂ ಅವನ ಪ್ರಾಪ್ತಿಯಲ್ಲಿಯೇ ಆನಂದವಿರುತ್ತದೆ. ಜಗತ್ತಿನಲ್ಲಿಯ ಯಾವುದೇ ದೃಶ್ಯ ವಸ್ತುವು ನಮಗೆ
ಮಾನಸಿಕ ಸ್ವಾಸ್ಥ್ಯ ಕೊಡಲು ಶಕ್ಯವಿಲ್ಲ ಅಥವಾ ಅದನ್ನು ಕಳೆಯಲು ಶಕ್ಯವಿಲ್ಲ. ಜಗತ್ತಿನ ಯಾವ ವಸ್ತು ನಮಗೆ ಮಾನಸಿಕ ಸಮಾಧಾನ ಸ್ವಾಸ್ಥ್ಯ ಕೊಡಲಿಕ್ಕೆ ಶಕ್ಯ ಇಲ್ಲ ಅಥವಾ ಕಳೀಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಕಳ್ಕೊಳ್ಳಿಕ್ಕೂ ಆಗೋದಿಲ್ಲ. ಯಾಕೆಂದರೆ ಆ ಜಗತ್ತಿನ ವಸ್ತುವಿನಲ್ಲಿ ಇಲ್ಲೇ ಇಲ್ಲ ಆ ಮಾತು. ಮನಸ್ಸು ಭಗವಂತನಲ್ಲಿ ತೊಡಗಿದರೆ ಮಾತ್ರ ಸಮಾಧಾನ ಪ್ರಾಪ್ತವಾಗುತ್ತದೆ. ಅದಕ್ಕಾಗಿ ಯಾವಾಗಲೂ ಭಗವಂತನ ನಾಮಸ್ಮರಣೆ ಮಾಡಬೇಕು. ಅವನ ಗುಣವರ್ಣನೆಯನ್ನು ಕೇಳಬೇಕು. ಅವನ ಹೊರತು ಬೇರೆ ವಿಷಯವನ್ನು ತೆಗೆಯಲೇಬಾರದು. ಅವನ ಹೊರತಾಗಿ ಒಂದು ಮಾತು ರಾಮ ರಾಮ ರಾಮ, ಸದ್ಗುರು 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 ಅಥವಾ ಚಿದಂಬರ ಚಿದಂಬರ, ಇದರ ಹೊರತಾಗಿ ಒಂದು ವಿಷಯ ಬರಬಾರ್ದು. ಪ್ರಪಂಚವನ್ನು ಮಿಥ್ಯ ಎಂದು ತಿಳಿದು ವ್ಯವಹಾರ ಮಾಡಬೇಕು ಹಾಗೂ ಭಗವಂತನವರಾಗಿ ಇರಬೇಕು. ಪ್ರಪಂಚ ಮಿಥ್ಯ ಅಂದರೆ ಏನು ಕೆಲಸ ಮಾಡೋದು ಬಿಟ್ಟುಬಿಡ್ಬೇಕೇನ್ರಿ? ಇಲ್ಲ. ವ್ಯವಹಾರದಲ್ಲಿ 100% ದಕ್ಷತೆಯಿಂದ ಕರ್ತವ್ಯ ಪೂರ್ತಿಗೆ ರಾಮ ಈ ಜವಾಬ್ದಾರಿ ಕೊಟ್ಟಿದ್ದಾನೆ ಅಂದ್ಬಿಟ್ಟು ಏನೇನಾಗಿದ್ದೀನೋ, ತಾಯಿ ತಂದೆ ಮಕ್ಕಳು ಅತ್ತೆ ಸೊಸೆ ಏನೇನು ಮುಂತಾದ ಪಾತ್ರಗಳನ್ನು ಕೊಟ್ಟಿದ್ದಾರೋ 100% ಮಾಡಬೇಕು. ಅದನ್ನು ಅವ್ರು ಬೇಡದೆಲ್ಲ ವಸ್ತುಗಳನ್ನು ಮಾಡ್ಕೊಳ್ಬೇಕು. ತಿಂಡಿ ಅಡುಗೆ ಬ್ಯಾಗ್ ರೆಡಿ ಮಾಡ್ಕೊಡೋದು ಕಳಿಸೋದು ಎಲ್ಲ ಮಾಡಬೇಕು. ಅದಾದಮೇಲೆ ಅವರಿಗೂ ನನಗೂ ಸಂಬಂಧ ಇಲ್ಲ. ಎಲ್ಲಿಂದ? ಮನಸ್ಸಿಂದ ಸಂಬಂಧ ಇರಬಾರ್ದು, ಮನಸ್ಸಿಂದ ಅಟ್ಯಾಚ್ಮೆಂಟ್ ಇರಬಾರ್ದು. ಮನಸ್ಸಿಂದ ಕೇವಲ ಅವನವನಾಗಿರ್ಬೇಕು, ನಾವು ಭಗವಂತನವರಾಗಿರಬೇಕು. ಆವಾಗ ನಿಮಗೆ ಯಾರು ಏನು ಹೇಳಿದ್ರೂ ಅನಿಸೋದಿಲ್ಲ. ನಾನು ಮಾಡ್ತಿದ್ದೀನಿ ಅನ್ನೋ ಅಹಂಭಾವ ಇರೋದಿಲ್ಲ. ನಾನು ಕರ್ತಾ ಇದ್ದೀನಿ, ನಾನು ಇಷ್ಟು ಮಾಡಿದ್ರು ನನ್ನನ್ನು ಯಾರೂ ಕೇಳೋದಿಲ್ಲ ಅನಿಸೋದಿಲ್ಲ. ಅಡುಗೆ ತಪ್ಪಾಯಿತು ಅಂದರೆ ಯಾರೋ ಬೈತಾರೆ, ಹಾಂ ಹ್ಞೂನಪ್ಪ ಇವತ್ತಾಯಿತು. ನಮ್ಮ ಅತ್ತೆ ಯಾವಾಗಲೂ ನಮ್ಮ ಮಾವ ಯಾವಾಗಲೂ ಇದು ಇವತ್ತು ಸರಿ ಹೋಗಲಿಲ್ಲ, ಹೋಳಿಗೆ ಹಿಂಗಿರಲಿಲ್ಲ ಹಂಗಿರಲಿಲ್ಲ ಅಂದರೆ ನಮ್ಮತ್ತೆ ಯಾವಾಗಲೂ ನನಗೆ ಹೇಳ್ತಿದ್ರು, ಏನಪ್ಪ ಕಲ್ತ್ಕೊ ಮಾತು ಏನು ಅಂದರೆ ಟ್ರೈನಿಂಗ್ ಪೀರಿಯಡ್ ಇನ್ನೂ ಮುಗ್ದೇ ಇಲ್ಲ. 30 ವರ್ಷ ಸಂಸಾರ ಮಾಡಿದ್ರು ಟ್ರೈನಿಂಗ್ ಪೀರಿಯಡ್ ಮುಗ್ದೇ ಇಲ್ಲ. ನಾಳೆ ಸರಿಯಾಗಿ ಮಾಡ್ತೀನಿ ರೀ ಅಂತ ನಮ್ಮ ಮಾವನಿಗೆ ಹೇಳ್ತಿದ್ರು. ಆದರೆ ಒಂದು ದಿವಸಕ್ಕೂ ನಾನು 30 ವರ್ಷದಿಂದ ಅಡುಗೆ ಮಾಡಾಕ್ತಿದ್ದೀನಿ, ನೀವು ಹೆಂಗೆ ಮಾತಾಡ್ತೀರ್ರಿ ಅದು ಇದು ಅಂತ ತಕರಾರು ಮಾಡಿ ಒಂದು ದಿವಸನೂ ಅವ್ರು ವಿರುದ್ಧವಾಗಿ ಮಾತಾಡಲಿಲ್ಲ. ಹೇಳೋದು ತಾತ್ಪರ್ಯ ಏನಪ್ಪ ಅಂದರೆ ಆ ಸಮಯದಲ್ಲಿ ಸಿಚುವೇಶನ್ನ ನಮ್ಮ ಕಂಟ್ರೋಲಲ್ಲಿ ಹೆಂಗೆ ಇಟ್ಕೋಬೇಕು. ಒಂದಕ್ಕೊಂದು ಮಾತು ತೆಗೆದು ಹಾಕ್ಕೊಂಡ್ರೆ 4 ಭಾಂಡಿ ಮನೆಯಲ್ಲಿ ಟಕ್ 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 ಟನ್ ಅಂತವೆ. ಆದರೆ ಅದನ್ನು ನಮ್ಮ ಹತೋಟಿದಲ್ಲಿ ಹೆಂಗೆ ಇಟ್ಕೋಬೇಕಪ್ಪ. ಆಯಿತು, ನಾಳೆ ಇನ್ನೊಮ್ಮೆ ಚಲೋ ಹೋಳಿಗೆ ಮಾಡ್ತೀನಿ. ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡಿದ್ರು ಅಂತ ಹೇಳ್ತಿದ್ರು ನಮ್ಮ ಮಾವ. ಅದನ್ನು ಕೇಳಿಬಿಟ್ಟು ಹೌದಾ ನಾನು ಹಂಗಾರೆ ಇಷ್ಟು ವರ್ಷದಿಂದ ಮಾಡ್ತೀನಿ, ನನ್ನ ಹೋಳಿಗೆ ಇಷ್ಟ ಆಗಲ್ಲ, ಆಕಿ ಹೋಳಿಗೆ ಇಷ್ಟ ಆಗತ್ತಲ್ಲ, ಹಂಗೆ ಒಂದು ದಿವಸನೂ ಮಾತಾಡಲಿಲ್ಲ. ಹೋಳಿಗೆ ಬಾಯಲ್ಲಿಟ್ಟರೆ ಬೆಣ್ಣೆ ಅಂತೆ ಕರಗುವಂಥ ಹೋಳಿಗೆ ಮಾಡ್ತಿದ್ರು. ಆದರೆ ಇನ್ನೂ ಚೆನ್ನಾಗಿರಬೇಕು ಅನ್ನೋದು ಮಾವನ ಅಪೇಕ್ಷೆಯಲ್ಲಿ ಅವ್ರು ಹೇಳ್ತಿದ್ರು, ಏನು ಟ್ರೈನಿಂಗ್ ಪೀರಿಯಡ್ ಇನ್ನೂ ಮುಗ್ದಿಲ್ಲಮ್ಮ, ನೋಡು ನೀನು ಇದನ್ನು ಕಲ್ತ್ಕೊ ಅಂತ. ಏನು ಕಲ್ತ್ಕೊ? ಸಿಚುವೇಶನ್ನಲ್ಲಿ ಹೆಂಗೆ ಮಾತಾಡಬೇಕು, ವಾದ ವಿವಾದನ್ನು ನಾವು ಮುಂದೆ ಹಾಕೋಬೇಕು, ಅದನ್ನು ವಾದ ವಿವಾದಲ್ಲಿ ಸಿಕ್ಕಾಕೋಬಾರ್ದು ಅನ್ನೋದನ್ನು ಅತ್ತೆಯಾಗಿ ಪಾಠ ಹೇಳ್ಕೊಡ್ತಿದ್ರು. ನಾಮದ ವಿರುದ್ಧ ಹೇಳುವವರೆಲ್ಲ ಮೇಲೆ ವಿಶ್ವಾಸವಿಡಬಾರದು. ಶುಷ್ಕ ವೇದಾಂತ ಕೇಳಬಾರದು. ಶುಷ್ಕ ವೇದಾಂತ ಅಂದರೆ ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ ಅಂದಂಗೆ ಶುಷ್ಕ ವೇದಾಂತ ಯಾರು ಪುಸ್ತಕಿ ಜ್ಞಾನ ಹೇಳ್ತಾರೋ ಅವ್ರ ಬಗ್ಗೆ ಕೇಳಬಾರ್ದು. ಯಾಕೆ? ಕೇವಲ ಪುಸ್ತಕಿ ಜ್ಞಾನ ಹೇಳೋದ್ರಿಂದ ನಮ್ಮ ಆಚರಣೆಯಲ್ಲಿ ಬಂದಿರೋದಿಲ್ಲ ಆ ಮಾತುಗಳು. ಕೇವಲ ಬಾಹ್ಯವಾಗಿ ನನಗೂ ಬರುತ್ತೆ ಅನ್ನೋದು 4 ಮಾತನ್ನು ತೋರಿಸ್ಲಿಕ್ಕೆ ಹೇಳಿದಾಗ ಅದರ ಉಪಯೋಗ ಆಗಲಿ ಅದರ ಅಸರಾಗಲಿ ಯಾರ ಮೇಲೂ ಆಗೋದಿಲ್ಲ. ಕೂಪ್ಗಡ್ಡಿ ಮಹಾರಾಜರನ್ನು ನೋಡಿದೆ, ಫೇಸ್ಬುಕ್ಕಲ್ಲಿ ಹಾಕಿದ್ರು ಅವರು. ಎಲ್ಲ ಕಡೆ ಅವ್ರು ಹೋಗಿ ಕಡೆ ಎಲ್ಲ ಕೀರ್ತನ ಹೆಂಗೆ ಮಾಡ್ತಾರಪ್ಪ, ಜನಕ್ಕೆ ಮನಮುಟ್ಟಿ ಹೆಂಗೆ ಹೇಳ್ತಾರಪ್ಪ. ಅವರು 4-10 ಮಂದಿ ಊರಿನಲ್ಲಿ ರಸ್ತೆ ಮೇಲೆ ಕೂತಿದ್ದಾರೆ. ಅವರಿಗೆಲ್ಲ ಒಂದು ಅಭಂಗಗಳನ್ನು ಹೇಳಿ ಯಾರು ನಿಜವಾಗಿಯೂ ಆ ಸದ್ಗುರುವಿನ ಅಂಕಿತರಾಗಿರ್ತಾರೋ ಕಳಕಳಿಯಿಂದ ತಮ್ಮ ಸದ್ಗುರುಗಳ ಮಾತನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ತಳಮಳದಿಂದ ಜಾಗ ಸ್ಥಿತಿ ಪರಿಸ್ಥಿತಿ ಏನೂ ನೋಡೋದಿಲ್ಲ. ಇಲ್ಲಿ ಉತ್ಪ್ರೇಕ್ಷೆ ಪ್ರಶ್ನೆ ಅಲ್ಲ. ಅವರನ್ನು ನೋಡಿದಾಗ ಅವರಿಂದ ಎಷ್ಟು ಮಾತನ್ನು ಕಲ್ತ್ಕೋಬೇಕಪ್ಪ, ಹೆಂಗೆ ಕಲ್ತ್ಕೋಬೇಕಪ್ಪ, ಹೆಂಗಿರಬೇಕು ನಾವು, ಹೆಂಗೆ ಗುರುಗಳ ಸಮ್ಮಾನ ಮಾಡಬೇಕು, ಸದ್ಗುರು ಅಂಕಿತರಾಗಿರಬೇಕು ಅನ್ನೋದ ಪ್ರತಿಯೊಂದು ಮಾತಲ್ಲಿ ಭಾವ ವಿಭೋರ ಆಗಿ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ. ಭಾವ ವಿಭೋರ ಆದಾಗ ಆ ಮನಾಚೆ ಶ್ಲೋಕ ಹೇಳುವಾಗ ನಮ್ಮ ಅವ್ರ ಗುರುಗಳ ಬಗ್ಗೆ ಹೇಳುವಾಗ, ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜ್ ಬಗ್ಗೆ ಹೇಳುವಾಗ ಹೆಂಗೆ ಗುರುಗಳಿರ್ತಾರೆ, ತಾಳ್ಮೆಯಿಂದ ನಮ್ಮನ್ನು ಸುಧಾರಿಸ್ತಾರೆ ಅನ್ನೋದನ್ನು ಹೋದ ಬಾರಿ ಹೇಳಿದರು. ಕೇಳಿದಾಗ ನಮ್ಮ ಕಣ್ಣಲ್ಲೂ ನೀರು ಬರುತ್ತೆ. ಎಷ್ಟು ಪ್ರೀತಿ ಮಾಡ್ತಾರಪ್ಪ ಸದ್ಗುರು ಮೇಲೆ. ಅಂಥ ಒಂದು ಪ್ರೀತಿ ಇದ್ದಾಗ ಆವಾಗ ಅದು ವೇದಾಂತ ಹೆಂಗಾಗತ್ತೆ, ಆಚರಣೆಯಲ್ಲಿ ಬಂದು ನಮ್ಮ ಮನಸ್ಸನ್ನು ಪರಿವರ್ತನೆ ಮಾಡುತ್ತೆ. ಪ್ರತಿಯೊಂದು ನಾಮದೊಂದಿಗೆ ಭಗವಂತನ
ಸ್ಮರಣೆಯಾಗುತ್ತದೆ. ಆದ್ದರಿಂದ ನಾಮವೇ ಸರ್ವಸ್ವವೆಂದು ತಿಳಿಯಬೇಕು. ನಾಮವು ಏನು ಇರುತ್ತದೆ ಎಂಬುದು ಅದನ್ನು ತೆಗೆದುಕೊಂಡರೆ ಮಾತ್ರ ಸಂಪೂರ್ಣ ತಿಳಿಯುತ್ತದೆ. ತೀರ್ಥಕ್ಷೇತ್ರಕ್ಕೆ ಹಾಗೂ ಸತ್ಪುರುಷರ ಕಡೆಗೆ ಹೋಗುವುದು ವಸ್ತು ಸಂಪಾದನೆಗಾಗಿ ಇರದೆ ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಹಾಗೂ ಇದು ನಾಮಸ್ಮರಣೆಯ ಸಹವಾಸದಿಂದಲೇ ಪ್ರಾಪ್ತವಾಗುತ್ತದೆ. ಸತ್ಪುರುಷರ ಹತ್ರ ಹೋದಾಗ ಅವರ ಹತ್ರ ತುಚ್ಛವಾದ ಗೌಣ ವಸ್ತುನ ಬೇಡಿಕೆ ಮಾಡಲಿಕ್ಕೆ ಹೋಗಬಾರ್ದು. ಆದರೆ ಪ್ರಥಮ ಬಾರಿಗೆ ನಾವು ಹೋದಾಗ ಯಾರೋ ಕರ್ಕೊಂಡು ಹೋದರೆ ನಾವು ಗುರುಗಳನ್ನು ಪ್ರಾಪಂಚಿಕ ವಿಷಯನೇ ಕೇಳ್ತೀವಿ. ಆದರೆ ಬರ್ತಾ ಬರ್ತಾ ನಿಜವಾಗಿಯೂ ಯಾರು ಸದ್ಗುರು ಬೋಧನೆ ಆಯಿತು, ನಿಜವಾಗಿಯೂ ಮನಸ್ಸು ಮುಟ್ತೋ, ನಿಜವಾಗಿಯೂ ಅವನ ಮನಸ್ಸು ಪರಿವರ್ತನೆ ಆಗಿ ಹೊರಳತ್ತೋ, ಅವನಿವೆಲ್ಲ ಬಿಟ್ಟು ಸದ್ಗುರುನ ಹಿಡ್ಕೋತಾನೆ. ಇನ್ನು ಯಾರಿಗೆ ಕೇವಲ ಪ್ರಾಪಂಚಿಕ ಸಮಸ್ಯೆಗೆ ಗುರುನ ಬಳಕೆ ಮಾಡ್ಕೋಬೇಕಾಗಿರುತ್ತೋ ಅಲ್ಲೂ ಗುರುನ ಬಳಕೆ ಮಾಡಿಕೊಂಡು ಅವ್ರಿಗೆ ಧೋತಿ ವಸ್ತ್ರ 500-1000 ರೂಪಾಯಿ ಕೊಟ್ಟು ಆಯಿತು ಗುರುಗಳೇ ಸಾಕು ಹೇಳಿದ್ದು ನೀವು ಅಂತ ವಾಪಸ್ ಬರ್ತಾರೆ. ಅಲ್ಲಿಗೆ ನಮ್ಮ ಮನಸ್ಸು ಪರಿವರ್ತನೆಯೂ ಆಗೋಲ್ಲ. ನಾವಿದೇ ಪ್ರಪಂಚದ ಕೊಚ್ಚೆಯಲ್ಲೇ ಒದಲಾಟಿ ಪುನರಪಿ ಜನನಂ ಪುನರಪಿ ಮರಣಂಗೆ ಈಡೇರಾಗ್ತೀವಿ. ಇಂದಿನ ಬೋಧವಚನ: ಪ್ರಪಂಚದ ಅನುಭವವು ಕಷ್ಟಮಯವಾಗಿರುತ್ತದೆ, ಆದರೆ ಭಗವಂತನ ಅನುಭವವು ಆನಂದಮಯವಾಗಿರುತ್ತದೆ. ಪ್ರಪಂಚದ ಅನುಭವ ನಾವು ನೋಡಿದ್ದೀವಿ ಇಲ್ಲಿ ತನಕ ತಗೊಂಡು ಎಲ್ಲರೂ. ಹೆಂಗಿರತ್ತಪ್ಪ? ಕಷ್ಟಮಯ ಇದೆ. ಏನಾದ್ರು ಒಂದು ಮಾಡೋಕ್ಕೆ ಹೋಗ್ತೀವಿ, ಅದ್ರಲ್ಲಿ ದುಃಖ ಆಗುತ್ತೆ. ಇನ್ನೊಂದು ಏನೋ ಮಾಡೋಕ್ಕೆ ಹೋಗ್ತೀವಿ, ದುಃಖ ಆಗುತ್ತೆ. ಇಲ್ಲೆಲ್ಲೋ ಕೆಲಸಕ್ಕೆ ಸೇರಿದ್ವಿ, ಅಲ್ಲಿ ಕಮ್ಮಿ ಸಂಬಳ ಕೊಡ್ತಾರೆ. ಇನ್ನೊಂದು ಕಡೆ ಸೇರಿದ್ವಿ, ಸಂಬಳ ಜಾಸ್ತಿ ಕೊಡ್ತಾರೆ, ಜಾಸ್ತಿ ದುಡಿಸ್ಕೋತಾರೆ ಅವರು. ಮನೆಗೆ ಬರೋಕ್ಕೆ ಲೇಟ್ ಆಗುತ್ತೆ, ಮಕ್ಕಳನ್ನ ಮಾತಾಡಿಸ್ಲಿಕ್ಕಾಗಲ್ಲ, ಉಣಿಸ್ಲಿಕ್ಕಾಗಲ್ಲ, ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಅವಾಗೇನು ಅನಿಸುತ್ತೆ, ಅಯ್ಯೋ ಎಂಥದಪ್ಪ ಕೆಲಸ, ಮಕ್ಕಳ ಟೈಮ್ ಕಳೀಲಿಕ್ಕೆ ಸ್ಪೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಏನೇನು ನಾವು ಪ್ರಪಂಚದ ಅನುಭವ ಇವತ್ತಂಕ ಮಾಡಿದ್ದೀವೋ ಅದು ಕಷ್ಟಕ್ಕೆ ಈಡೇರಾಗಿದೆ ವಿನಃ ಅದರಲ್ಲಿ ಸುಖ ಇದೆ ಅಂತ ಯಾರೂ ಹೇಳಿಲ್ಲ. ಆದರೆ ಭಗವಂತನ ಅನುಭವವು, ಭಗವಂತನ ಒಂದೊಂದು ಅನುಭವ ಪ್ರಚೀತಿ ಬಂದಾಗ ಆ ಸದ್ಗುರು ನಮ್ಮ ಮೇಲೆ ಎಷ್ಟು ಪ್ರೀತಿ ಮಾಡ್ತಾನೆ, ಎಷ್ಟು ಕಾಳಜಿ ಮಾಡ್ತಾನೆ, ಎಷ್ಟು ನಮ್ಮನ್ನು ನೋಡ್ಕೋತಾನೆ, ಎಷ್ಟು ಪರಾವೃತ್ತನಾಗಿ ಮಾಡ್ತಾನೆ. ಪ್ರಪಂಚದಿಂದ ನಮ್ಮನ್ನು ತೆಗೆದು ಆ ಭಗವಂತನ ಕಡೆ ಹಚ್ಚಲಿಕ್ಕೆ ಆಟಾಪೀಟ್ ಮಾಡ್ತಿರ್ತಾನೆ. ಅವನು ತನ್ನ ಸಂಪೂರ್ಣವನ್ನು ಸರ್ವಸ್ವವನ್ನು ನಮಗೆ ಅರ್ಪಣೆ ಮಾಡಿರ್ತಾನೆ. ತನ್ನ ಸಮಯ, ತನ್ನ ಆರೋಗ್ಯ, ತನ್ನ ಎಲ್ಲವನ್ನೂ ತಮಗೆ ಧಾರ ಎರೆದು ಕೊಡ್ತಿರ್ತಾನೆ. ಅಂಥವನಿದ್ದಾಗ ಏನಾಗತ್ತಲ್ಲಿ ನಮಗೆ ಕೇವಲ ಆನಂದಮಯವಾಗಿರುತ್ತದೆ ವಿನಃ ಅಲ್ಲಿ ಯಾವ ಕ್ಷಣಗಳು ಏನಂತಾರಪ್ಪ, ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ. ಅವನ ಜೊತೆ ಇದ್ದರೆ ಸಾಯುಜ್ಯ ಮುಕ್ತಿ, ಅವನ ಜೊತೆ ಅವನನ್ನು ನೋಡ್ತಾ ಕೂತಿದ್ರೆ ಸಾರೂಪ್ಯ. ಅವನ ಲೋಕದಲ್ಲಿದ್ದಾಗ ಅವನ ಬೋಧನೆ, ಅವನ ವಚನಗಳು ಕೇಳಿದಾಗ ಎಲ್ಲಿರ್ತೀವಿ ನಾವು ಅವ್ರ ಜೊತೆಗೆ? ಸಾಲೋಕ್ಯದಲ್ಲಿ. ಅವನ ಹತ್ತಿರ ಇದ್ದಾಗ ಅವನ ಸೇವೆ ಮಾಡ್ತಿರೋವಾಗ ಅವನ ಬೋಧವಚನಗಳನ್ನು ಅಳವಡಿಸ್ಕೊಂಡು ಜೀವನದಲ್ಲಿ ಅವನ ಸೇವೆ ಮಾಡೋದು ಅವನ ಸಾಮೀಪ್ಯದಲ್ಲಿರೋದು. ಅವಾಗ ನಾವು ಎಲ್ಲಿರ್ತೀವಿ? ಅವನ ಪಾದದಲ್ಲೇ ಬಿದ್ದಿರ್ತೀವಿ. ಅಂದರೆ ಅವನಲ್ಲಿ ನಾವು ಒಂದಾಗೋಗಿರ್ತೀವಿ, ಅವನ ಸ್ವರೂಪನೇ ಹೊಂದ್ಬಿಡ್ತೀವಿ. ಅದಕ್ಕೆ ನಾವೆಲ್ಲರೂ ಸೇರಿ ಆ ಭಗವಂತನ ಅನುಸಂಧಾನ ಇಟ್ಕೊಂಡು ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಇವತ್ತು ಏನಕ್ಕೆ ಬಂದಿದ್ದೀವಪ್ಪ ಪೃಥ್ವಿ ಮೇಲೆ? ಅವನನ್ನು ಪ್ರಾಪ್ತಿ ಮಾಡಿಕೊಂಡು ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಜಾನಕಿ ಜೀವನ ಸ್ಮರಣ. ಜೈ ಜಯ ರಾಮ್.